ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ರಾತ್ರಿ ದೇವಿಯ ಸಂಚಾರ ಆಗುತ್ತೆ. ಇವತ್ತಿನ 18th ಕ್ರಾಸ್ ಮಲ್ಲೇಶ್ವರಂನಲ್ಲಿ ಏನು ಸರ್ಕಲ್ ಮಾರಮ್ಮ ದೇವಸ್ಥಾನ ನಾವು ನೋಡಬಹುದು. ಈ ಜಾಗ 1927ರಲ್ಲಿ ಒಂದು ಚಿಕ್ಕ ಗ್ರಾಮ, ಹೆಸರು ನೀರಿನ ತೊಟ್ಟಿ. ಅಲ್ಲಿ ಗಂಗಮ್ಮ ಹಾಗೂ ಮಾರಮ್ಮ ಇಬ್ಬರಿಗೂ ಪೂಜೆ ನಡೀತಿತ್ತು. ಇಲ್ಲಿನ ಗಂಗಮ್ಮ ದೇವಿಯನ್ನ ತಂದು ಮಲ್ಲೇಶ್ವರಂ ಸೆಕೆಂಡ್ ಟೆಂಪಲ್ ಸ್ಟ್ರೀಟ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಇವತ್ತು ನಾವು ನೋಡೋ ಸುಪ್ರಸಿದ್ಧ ಗಂಗಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈಕೆ ಉತ್ಸವ ಮೂರ್ತಿ ಕೂಡ ಬಹಳ ವಿಶೇಷ. ಇದನ್ನ ಮಹಾಬಲಿಪುರಂ ಇಂದ ಮಾಡಿಸಿ ತಂದಿರೋದು. ಆ ದಿನ ದೇವಿ ಅಲ್ಲಿಂದ ಇಲ್ಲಿವರೆಗೆ ತಲುಪುವಷ್ಟು ಸಮಯ ಸುಮಾರು 15 ಗಂಟೆಗಳ ಕಾಲ ಜೋರ್ ಮಳೆ. ಇವತ್ತಿಗೂ ಹೊರಗೆ ಮಳೆ ಬಂದಾಗ ಗೋಪುರದ ಒಳಗಿಂದ ಹೇಗೋ ನೀರು ನುಸುಳಿ ಬಂದು ಗಂಗಮ್ಮ ದೇವಿಯ ಮುಖವನ್ನ ತಾಕತ್ತೆ. ಇಲ್ಲಿ ದೇವಿ ಪ್ರತಿ ಶುಕ್ರವಾರ ರಾತ್ರಿ ಸಂಚರಿಸ್ತಾಳೆ ಅನ್ನೋದು ನಂಬಿಕೆ. ಅದಕ್ಕೆ ಸಾಕ್ಷಿಯಾಗಿ ಗೆಜ್ಜೆ ನಾದವನ್ನ ಕೇಳಿಸಿಕೊಂಡ ಭಕ್ತಾದಿಗಳು ಕೂಡ ಇದ್ದಾರೆ. ಒಮ್ಮೆ ಅರ್ಚಕರು ಪರೀಕ್ಷಿಸೋದಕ್ಕೆ ಅಂತಲೇ ಅರಿಶಿನ ಕುಂಕುಮವನ್ನ ಬಾಳೆ ಎಲೆ ಮೇಲೆ ಹರಡು ಬಂದಿದ್ರು. ಮಾರನೇ ದಿನ ದೇವಿಯ ಪಾದದ